ಮಹಾಲಕ್ಷ್ಮಿ. ನಾನು S2 ಆಕ್ಸೆಸ್ ಪ್ರಾಜೆಕ್ಟಲ್ಲಿ ಹೆಡ್ ಆಗಿದ್ದೀನಿ. ಈ S2 ಆಕ್ಸೆಸ್ ಪ್ರಾಜೆಕ್ಟ್ ಬಂದು ಆಕ್ಸೆಸಿಬಿಲಿಟಿ ಬಗ್ಗೆ ತುಂಬಾ ಕ್ಯಾಂಪೇನ್ ಮೋಡಲ್ಲಿ ತಗೊಂಡೋಗ್ತಾ ಇದೆ, ವಾಲಂಟಿಯರ್ಸ್ ನೋಡಿಕೊಂಡು. ಇಲ್ಲಿ ಬಂದು ನಮಗೆ ಗೊತ್ತು ಡಿಸಬಿಲಿಟಿ ಅವರಿಗೆ ಅನುಕೂಲ ವಾತಾವರಣವಿದೆ, ಅವರಿಗೆ ಆಚೆ ಬಂದು ಅವರು ಇಂಡಿಪೆಂಡೆಂಟ್ ಆಗಿ ಡಿಗ್ನಿಫೈಡ್ ಲೀಡ್ ಮಾಡಬೇಕು ಅಂತ. ನನ್ನ ಕೊಲಿಗ ಅನಿತಾ ಇದ್ದಾರೆ ಇಲ್ಲಿ, ಮತ್ತು ಶ್ರೀನಿವಾಸು. ಅನಿತಾ ಈಗ S2 ಆಕ್ಸೆಸ್ ಪ್ರಾಜೆಕ್ಟ್ ಆ್ಯಪ್ ಬಗ್ಗೆ ಮತ್ತು ನಾವೇನು ಮಾಡ್ತೀವಿ ಅಂತ ಹೇಳ್ತಾರೆ. ಹೇಳಿ, ನಿಮ್ಮ ಹೆಸರು ಹೇಳಿ. ಅನಿತಾ ಅಂತ. ನಾನು APT ಕೆಲಸ ಮಾಡಿ 2 ಇಯರ್ಸ್ ಆಗಿದೆ ಡಿಸೆಂಬರ್ಗೆ. ನನಗೆ ತುಂಬ ಖುಷಿಯಾಗುತ್ತೆ ನಾನು APT ಕೆಲಸ ಮಾಡ್ತಾ ಇರೋದ್ರಿಂದ. ಆ್ಯಪ್ ಬಗ್ಗೆ ನಾನು ಜನರಿಗೆಲ್ಲ ಇದ್ರ ಬಗ್ಗೆ ಹೇಗೆ ಈ ಆ್ಯಪ್ನ ಯೂಸ್ ಮಾಡಬೇಕು ಮತ್ತು ವಾಲಂಟಿಯರ್ ಆಗಿ ನಿಮಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ತುಂಬ ಕಾಲೇಜಸ್ಸು ಈ ರೀತಿ ಎಲ್ಲ ಸ್ಟಾಲ್ಗಳಲ್ಲೆಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಖುಷಿ ಇದೆ. ಮೇಡಮ್, ಓಕೆ, ನೀವು ವಿದ್ಯಾವಂತರಿದ್ದೀರಾ, ಬೆಂಗಳೂರು ನಗರ ವಿದ್ಯಾವಂತರಿಗೆಲ್ಲ ತಿಳಿಯುತ್ತೆ. ಬೆಂಗಳೂರು ಗ್ರಾಮಾಂತರ ಹಳ್ಳಿ ಸೈಡಲ್ಲಿ ಅವರು ವಿದ್ಯಾವಂತರಿದ್ದರು ಅವ್ರಿಗೆ ತಿಳಿಸೋದಕ್ಕೆ ಅವರು ತಲೆಗೆ ಹೋಗೋದಿಲ್ಲ. ಭಾಳಷ್ಟು ಅವಿದ್ಯಾವಂತರು ಅವ್ರಿಗೆ ರೀಚ್ ಆಗಬೇಕು. ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೀವು ವಿದ್ಯಾವಂತರು ಓಕೆ, ಅವಿದ್ಯಾವಂತರು ಏನೂ ಓದಿರಲ್ಲ, ಅವ್ರ ಬಗ್ಗೆ ತಾವೇನಾದರೂ ಅವ್ರಿಗೆ ರೀಚ್ ಆಗಬೇಕು. ನಾನು ತುಂಬ ಓದಿಲ್ಲ, ನಾನು ಕೂಡ 10th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು. ನಾನು ಅದನ್ನೆಲ್ಲ ತಿಳ್ಕೊಳ್ಳೋದು ನನಗೆ ತುಂಬ ಕಷ್ಟ ಆಯಿತು. ಸೊ ನಾನು ಔಟ್ಸೈಡ್ ಬಂದು ಕೆಲಸ ಮಾಡೋದಕ್ಕೂ ಕೂಡ ನನಗೂ ಅವರಷ್ಟೇ ಕಷ್ಟ ಆಗಿತ್ತು. ಬಟ್ ಎಲ್ಲರಿಗೂ ಅದೇ ರೀತಿ ಧೈರ್ಯ ಬರಬೇಕು ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದಾಗ ಬೆಂಗಳೂರು ನಗರದಲ್ಲಿ ವಿದ್ಯಾವಂತರಿದ್ರು ತಿಳಿಯುತ್ತೆ, ಅವಿದ್ಯಾವಂತರಿದ್ರು ಅವ್ರಿಗೆ ರೀಚ್ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಏನಂತಾರೋ ಹಳ್ಳಿ ಸೈಡಲ್ಲಿ ಅವ್ರಿಗೆ ವಿದ್ಯಾವಂತರಿದ್ರು ಅವ್ರ ತಲೆಗೆ ಜಾಸ್ತಿ ಹೋಗೋದಿಲ್ಲ, ಅವಿದ್ಯಾವಂತರು ಜಾಸ್ತಿ ಇದ್ದಾರೆ. ಅವ್ರಿಗೆ ಈ ಥರ ಕಾರ್ಯಕ್ರಮಗಳು ರೀಚ್ ಆಗಬೇಕು, ಇಂಥ ಫೆಸಿಲಿಟೀಸ್ ತೊಗೋಬೇಕು. ಭಾಳಷ್ಟು ಫೆಸಿಲಿಟೀಸ್ ತೊಗೊಳೋದ್ರೆ ಹಿಂದೆ ಇದ್ದಾರಲ್ಲ ಮೇಡಮ್, ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಪ್ರಾಜೆಕ್ಟಲ್ಲಿ ನೋಡಿದ್ರೆ 2 ಫೀಚರ್ಸ್ ಇದೆ. ಒಂದು ಬಂದು ಲರ್ನ್ ಎಂಪತಿ ನಾಟ್ ಸಿಂಪತಿ ಅಂತ. ಲರ್ನ್ ಎಂಪತಿ ನಾಟ್ ಸಿಂಪತಿಲಿ ಏನು ಮಾಡ್ತೀವಿ ಅಂದರೆ ಅವೇರ್ನೆಸ್ ಕೊಡ್ತೀವಿ, ಸೆನ್ಸಿಟೈಸ್ ಮಾಡ್ತೀವಿ, ಮತ್ತು ಇದು ಅವ್ರನ್ನ ನೆಟ್ವರ್ಕಿಂಗ್ ಮಾಡಿ ಅವ್ರ ಸಪೋರ್ಟ್ ತೊಗೊಳಕ್ಕೆ ಈ ಲೆನ್ಸ್ ದ್ವಾರ ಅವ್ರಿಗೆ ತಿಳಿಸ್ತೀವಿ. ಡಿಸಬಲ್ ಪೀಪಲ್ಗೆ ಏನೇನು ತೊಂದರೆಗಳಿದೆ, ಅವ್ರು ಯಾವ ರೀತಿ ಸಹಾಯ ಮಾಡಬೇಕು, ಅವರಿಗೆ ಯಾವ ರೀತಿ ಅನುಕೂಲ ವಾತಾವರಣ ಇದೆ ಅಂತ ಅದೆಲ್ಲ ಅವ್ರಿಗೆ ತಿಳಿಸ್ಕೊಟ್ಟ ಮೇಲೆ ಅವರು ಈ ಪ್ರಾಜೆಕ್ಟ್ಗೆ ವಾಲಂಟಿಯರ್ಸ್ ಆಗ್ತಾರೆ. ಎರಡನೇದು ಬಂದು ಈ ಆ್ಯಪ್ ಇದೆಯಲ್ಲ, ಆ್ಯಪ್ ಬಂದು ಕನ್ನಡದಲ್ಲೂ ಇದೆ. ಸೊ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಆ್ಯಪ್ನ ಡೌನ್ಲೋಡ್ ಮಾಡಿ ಆಡಿಟ್ ಮಾಡಿ, ಮತ್ತು ನಾಟ್ ಓನ್ಲಿ ಆಡಿಟ್ ಮಾಡಿ ಅಡ್ವೊಕಸಿ ಮಾಡಬೇಕು. ಅಲ್ಲಿ ಹೋಗೋ ತಾಲೂಕು ಆಫೀಸರ್ ಹತ್ರ ಮಾತಾಡಬೇಕು, ಮತ್ತು ಪಂಚಾಯತಲ್ಲಿ ಮಾತಾಡಬೇಕು. ಅದಕ್ಕೆಲ್ಲ ನಾವು ಸ್ಟ್ರಕ್ಚರ್ಸ್ ಹಾಕ್ತಾಯಿದ್ದೀವಿ. NGOಸ್ ಜೊತೆ ನಾವು ಕೊಲಾಬ್ರೇಟ್ ಮಾಡ್ತಾಯಿದ್ದೀವಿ. MOU ಸೈನ್ ಮಾಡ್ಕೊಂಡಿದ್ದೀವಿ ಫೆಡರೇಷನ್ ಜೊತೆ ಎಲ್ಲ. ಇವನ್ನೆಲ್ಲ ಸೇರಿಕೊಂಡು ಕಮ್ಯುನಿಟಿ ಜೊತೆನೂ ಸೇರಿಕೊಂಡು ಇದು ಮುಂದೆ ತರಿಸ್ತೀವಿ. ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗ ಇವರು ಫೀಲ್ಡಲ್ಲಿ ನೋಡ್ಕೊಳ್ತಾ ಇದ್ದಾರೆ ಶ್ರೀನಿವಾಸ್.